ಫಸ್ಟ್ ಆಫ್ ಆಲ್ ನಾನು ಒಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆ ಪರ್ಟಿಕ್ಯುಲರ್ ಏನು ವಿಡಿಯೋ ಇದೆ, ಆ ವಿಡಿಯೋ ಸಂಬಂಧಪಟ್ಟ ಯಾರು ವ್ಯಕ್ತಿದು ವಿಡಿಯೋ ಇದೆ, ಆ ವ್ಯಕ್ತಿ ನಮ್ಮ ಪೊಲೀಸ್ ಅವರು ವಶಕ್ಕೆ ತಗೊಂಡಿದ್ದಾರೆ. ಅವ್ರದ್ದು ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟಲ್ಲಿ ಯಾವುದು ಡ್ರಗ್ದು ಯಾವುದು ರಿಪೋರ್ಟ್ ಬಂದಿಲ್ಲ. ಆದರೆ ಆ ವ್ಯಕ್ತಿ ಅವರು ಕುಡಿದ ನಿಶೆಯಲ್ಲಿ ಇದ್ರು ಆ ಟೈಮಲ್ಲಿ. ಜೊತೆಗೆ ಅವರು ಕೆಲವು ಮೆಡಿಸಿನ್ ಕೂಡ ತಗೊಂಡಿದ್ರು, ಆರ್ಥರೈಟಿಸ್ ಮತ್ತೆ ಇನ್ನಿತರ ಯಾವುದು ಹೌದು ಅದರದ್ದು ಸಂಬಂಧಪಟ್ಟ ದಾಖಲಾತಿ ಇದೆ ಅವರ ಇದು ಈ ಮೇಲ್ ನೋಡಿದ್ರೆ ಗೊತ್ತಾಗಿದೆ. ಇದರಲ್ಲಿ ಎರಡು ಭಾಗ ಇದೆ. ಒಂದು ವಿಡಿಯೋ ವೈರಲ್ ಮಾಡೋರು ಯಾರು ಅದರ ಬಗ್ಗೆ ನಾವು ನಮ್ಮ CCB ವಿಂಗ್ ಮತ್ತೆ ನಾರ್ತ್ ಈಸ್ಟ್ ಡಿವಿಷನ್ DCP ಅವರು ಎಲ್ಲರೂ ಪ್ರಯತ್ನ ಮಾಡಿ ಫೈಂಡ್ ಔಟ್ ಮಾಡ್ತಿದ್ದಾರೆ ಎಲ್ಲಿಂದ ಅದು ವಿಡಿಯೋ ವೈರಲ್ ಆಗಿದೆ. ಯಾಕೆಂದ್ರೆ ನಾವು ಮತ್ತೆ ಅಪೀಲ್ ಮಾಡ್ತಾ ಇದ್ದೀವಿ, ಈ ಥರ ಯಾವುದು ಇನ್ಫಾರ್ಮೇಶನ್ ಇದ್ರೆ ಖಂಡಿತ ಪೊಲೀಸ್ಗೆ ತಿಳಿಸಿ. ಸುಮ್ಮನೆ ಒಂದು ಆತಂಕ ಸ್ಪ್ರೆಡ್ ಮಾಡೋದು ಮತ್ತೆ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡೋದು ಅದು ಇಲ್ಲೀಗಲ್ ಆಕ್ಟ್ ಇದೆ. ಅದರ ಬಗ್ಗೆ ನಾವು ಕ್ರಮ ಕೂಡ ತಗೊಳ್ಬಹುದು. ಸೊ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಪತ್ತೆ ಮಾಡ್ತೀವಿ ಯಾವ ಹ್ಯಾಂಡಲ್ ಇಂದ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಗಿದೆ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಕೆಲವು ರೆಸ್ಪೆಕ್ಟಬಲ್ ಪರ್ಸನ್ಸ್ ಆಫ್ ಸೊಸೈಟಿ, ಸಮಾಜದಲ್ಲಿ ಕೆಲವು ವ್ಯಕ್ತಿಯವರು ಇದ್ದಾರೆ, ಅವರು ಕೂಡ ಇದಕ್ಕೆ ಶೇರ್ ಮಾಡಿಕೊಂಡು ಯಾಕೆಂದ್ರೆ ನೀವು ಅಥವಾ ಯಾರು ನಾವು ಇದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಮಗೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ವಿದೌಟ್ ವೆರಿಫಿಕೇಶನ್, ವಿದೌಟ್ ಫ್ಯಾಕ್ಟ್ ಫೈಂಡಿಂಗ್, ಸುಮ್ಮನೆ ಈ ತರ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಅಥವಾ ಯಾರ ಬಗ್ಗೆ ಈ ತರ ಅವ್ರು ಕೂಡ ಒಬ್ಬ ಮನುಷ್ಯ, ಆ ಮನುಷ್ಯ ಬಗ್ಗೆ ಈ ತರ ಮಾಡಿದ್ರೆ ಖಂಡಿತ ಅವ್ರಿಗೆ ಕೂಡ ಕಾನೂನಿನ ಅವಕಾಶ ಇದೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ. ಅಕಸ್ಮಾತ್ ಅವರು ಯಾವುದು ಡ್ರಗ್ಸ್ ತಗೊಂಡಿದ್ರೆ ಅಥವಾ ಏನಿದ್ರೆ ಅದ್ರ ಬಗ್ಗೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಬಟ್ ಸುಮ್ಮನೆ ಒಂದು ಒಂದು ಹೆಸರು ಹೇಳಿ ಇದರ ಬೇರೆ ಕಡೆ ಆಗಿದೆ, ಇದು ಬೆಂಗಳೂರಲ್ಲಿ ಇದು ಸತ್ಯಕ್ಕೆ ದೂರ ಅಲ್ಲ. ಆ್ಯಂಡ್ ನಿಮಗೆ ಗೊತ್ತಿದೆ ಯಾವ ರೀತಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಪ್ರತಿಯೊಂದು ವಿಷಯದಲ್ಲಿ ಡ್ರಗ್ಸ್ ಬಗ್ಗೆ ಅವರು ನಮ್ಮ ಸ್ಟೇಷನ್ ಮಟ್ಟದಲ್ಲಿ ಇರಲಿ ಅಥವಾ ಯೂನಿಟ್ ಡಿವಿಷನ್ಸ್ ಅಲ್ಲಿ ಇರಲಿ, CCB ಅವರಿರಲಿ, ಎಲ್ಲ ಮಟ್ಟದಲ್ಲಿ ನಾವು ಇದು ಆಗಾಗ ರೇಡ್ಸ್ ಮಾಡ್ತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ ಮತ್ತು ಸೀಸ್ ಮಾಡ್ತಾ ಇದ್ದೀವಿ. ಸೊ ಈ ವಿಷಯ ನಮಗೆ ಗಮನಕ್ಕೆ ಬಂದ ತಕ್ಷಣ ನಾವು ಯಾರು ವ್ಯಕ್ತಿಯವರ ಆ ವ್ಯಕ್ತಿಗೆ ವಶಕ್ಕೆ ತಗೊಂಡಿದ್ದೀವಿ. ಆ ವ್ಯಕ್ತಿಯು ಮೂಲತಃ ಇಲ್ಲಿಯವರಲ್ಲ, ಇಲ್ಲಿ ಅವರು ಕೆಲಸಕ್ಕೆ ಬಂದಿರೋ 3 ತಿಂಗಳ ಹಿಂದೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಮತ್ತೆ ಆ ಕ್ಷಣದಲ್ಲಿ ಅವರು ಹೇಳ್ತಾರೆ ನಾವು ಜಾಸ್ತಿ ಕುಡಿದಿದ್ದೀವಿ ಮತ್ತೆ ಜೊತೆಗೆ ಮೆಡಿಸಿನ್ ತಗೊಂಡಿದ್ದೀವಿ. ಅದು 2 ವಿಷಯ ನಮ್ಮ ಮೆಡಿಕಲ್ ರಿಪೋರ್ಟ್ಲಿ ಕೂಡ ಬಂದಿದೆ. ಸೊ ನಾವು ಲೀಗಲ್ ನೋಟಿಸ್ ಕೊಡ್ತಾ ಇದ್ದೀವಿ, ಯಾರು ಇದು ವೈರಲ್ ಮಾಡಿದ್ದಾರೆ ಮತ್ತೆ ಯಾರ್ಯಾರು ಇದು ಶೇರ್ ಮಾಡಿದ್ದಾರೆ ಅವ್ರಿಗೆ ಕೂಡ ನೋಟಿಸ್ ಕೊಡ್ತೀವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.